ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸಂಪುಟ ಪುನರ್ರಚನೆಯ ಜೇನುಗೂಡಿಗೆ ಕೈ ಹಾಕಿದ ಸಿಎಂ ಮೇ 22ರ ನಂತರ ದೆಹಲಿಗೆ ತೆರಳುವುದಕ್ಕೆ ಸಿದ್ದರಾಮಯ್ಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡಿ ಒಪ್ಪಿಗೆಯನ್ನು ಪಡೆಯುವಂತ ಪ್ರಯತ್ನ ಪಟ್ಟಿ ಜೊತೆಗೆ ದೆಹಲಿಗೆ ತೆರಳೋಕೆ ಸಿದ್ದರಾಮಯ್ಯ ಸಿದ್ಧರಾಗಿದ್ದಾರೆ. ಸರ್ಕಾರದ ಸಾಧನಾ ಸಮಾವೇಶದ ನಂತರ ದೆಹಲಿಗೆ ಪ್ರಯಾಣವನ್ನು ಮಾಡಲಿದ್ದಾರೆ. ಸಂಪುಟದಿಂದ ಯಾರನ್ನ ಕೈ ಬಿಡಬೇಕು ಎಂಬ ಪಟ್ಟಿ ಸಿದ್ಧವಾಯ್ತಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ. 11 ಸಚಿವರ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಸಿಎಂ ಕಡೆಯಿಂದಲೂ ರೆಡಿ ಆಗಿದ್ಯಾ ಸಚಿವರ ಹಿಟ್ ಲಿಸ್ಟ್ ಅನ್ನೋ ಪ್ರಶ್ನೆ. 8 ಮಂದಿ ಸಚಿವರನ್ನ ಸಂಪುಟದಿಂದ ಕೈ ಬಿಡೋದಕ್ಕೆ ಡಿಸಿಎಂ ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರಂತೆ. ಟಿವಿ ಫೈನಲ್ಲಿ ಸಿಎಂ ಮತ್ತು ಡಿಸಿಎಂ ಪಟ್ಟಿಯ ಬಿಗ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ. ಈ ಕಡೆ ಸಿಎಂ ಕೂಡ ಒಂದು ಪಟ್ಟಿ ರೆಡಿ ಮಾಡ್ಕೊಂಡು ಕೂತಿದ್ದಾರೆ, ಆ ಕಡೆ ಡಿಸಿಎಂ ಕೂಡ ಒಂದು ಪಟ್ಟಿ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ತಮ್ಮ ಬೇಡಿಕೆಗೆ ಏನಿದೆ ಅದನ್ನ ಈಗ ಹೈಕಮಾಂಡ್ ನಾಯಕರ ಮುಂದೆ ಇಡೋದಕ್ಕೆ ಅಂತ ರೆಡಿ ಆಗಿದ್ದಾರೆ. ಸಿಎಂ ಪಟ್ಟಿ ಮಾಡಿರುವಂಥ ಸಚಿವರ ಲಿಸ್ಟ್ ಹೀಗಿದೆ ನೋಡಿ. ಶರಣಬಸಪ್ಪ ದರ್ಶನಾಪುರ ಸಣ್ಣ ಕೈಗಾರಿಕಾ ಸಚಿವ, ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವ, KH ಮುನಿಯಪ್ಪ ಆಹಾರ ಸಚಿವ, ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವ, ಕೆ ವೆಂಕಟೇಶ್ ಪಶುಸಂಗೋಪನೆ, ರಹೀಂ ಖಾನ್ ಪೌರಾಡಳಿತ ಸಚಿವ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಸಚಿವೆ, ಚಲುವರಾಯಸ್ವಾಮಿ ಕೃಷಿ ಸಚಿವ, ಮಂಕಾಳ ವೈದ್ಯ ಮೀನುಗಾರಿಕೆ ಸಚಿವ, MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವ, RB ತಿಮ್ಮಾಪುರ ಅಬಕಾರಿ ಸಚಿವ. ಸೊ ಈ ಥರದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಡೆ DCM DKಶಿನೂ ಕೂಡ ಪಟ್ಟಿ ಮಾಡ್ಕೊಂಡಿದ್ದಾರೆ. ಇವರು ಯಾರ್ಯಾರ ಹೆಸರು ಪಟ್ಟಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಭೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು, ಆಮೇಲೆ NS ಬೋಸರಾಜು ಅವರು ಸಣ್ಣ ನೀರಾವರಿ ಸಚಿವರು, ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು, ಶಿವರಾಜ್ ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ, ಸಂತೋಷ್ ಲಾಡ್ ಕಾರ್ಮಿಕ ಸಚಿವ, SS ಮಲ್ಲಿಕಾರ್ಜುನ್ ತೋಟಗಾರಿಕೆ ಸಚಿವ, ಜಮೀರ್ ಅಹಮದ್ ವಸತಿ, ಮಧು ಬಂಗಾರಪ್ಪ ಶಿಕ್ಷಣ ಸಚಿವ. ನೀವು ಈ ಎರಡೂ ಪಟ್ಟಿ ನೋಡಿದಾಗ ನಿಮಗೊಂದು ಆಲ್ರೆಡಿ ಕ್ಲಾರಿಟಿ ಸಿಕ್ಕಿರ್ಬೋದು. ಸಿದ್ದರಾಮಯ್ಯನವ್ರ ಲಿಸ್ಟ್ನಲ್ಲಿ ಇರೋರೆಲ್ಲ DKಶ ಆಪ್ತರು, DKಶ ಅವರ ಲಿಸ್ಟ್ನಲ್ಲಿ ಇರೋರೆಲ್ಲ ಸಿದ್ದರಾಮಯ್ಯನವ್ರು ಆಪ್ತರು. ಅವ್ರು ತಮ್ಮ ಸ್ಥಾನಮಾನ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಅಥವಾ ತಮ್ಮ ಕೈ ಮೇಲುಗೈಗೊಳಿಸ್ಕೊಳ್ಳೋದಕ್ಕೆ ಅವ್ರಿಗಾಗ್ತಿದ್ದವ್ರನ್ನ ಇವರು, ಇವ್ರಿಗಾಗ್ತಿದ್ದವ್ರನ್ನ ಅವರು ಅಂತ ಪಟ್ಟಿ ಮಾಡ್ಕೊಂಡು ಕೂತಿದ್ದಾರೆ. ಇದರಲ್ಲಿ ಅಳ್ದು ತೂಗಿ ಹೈಕಮಾಂಡ್ ನಾಯಕರು ಯಾರನ್ನ ಕೈ ಬಿಡ್ತಾರೋ ಅಥವಾ ಯಾರಿಗೆ ಇನ್ನೊಂದಷ್ಟು ಅದೃಷ್ಟ ಖುಲಾಯಿಸುತ್ತೋ ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕೆ ಇದು ಬೇಕಿತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಸುಸೂತ್ರವಾಗಿ ಅಂತಂದರೆ ಒಳಗಡೆ ಅಸಮಾಧಾನಗಳಿರ್ಬೋದು, ಬೇಗುದಿ ಅನ್ನೋದು ಇರಬಹುದು. ಆದರೆ ಸದ್ಯಕ್ಕಂತೂ ಏನು ಸಮಸ್ಯೆ ಇಲ್ಲ. ಆದರೆ ಇದು ಸಂಪುಟ ಪುನರ್ರಚನೆ ಅಥವಾ ಕೆಲವರಿಗೆ ಕೋಕ್ ಕೊಡೋದು ಅನ್ನೋದು ಒಂಥರ ಜೇನುಗೂಡಿದ್ದಂಗೆ. ಸೊ ಇದಕ್ಕೆ ಕಲ್ಲು ಹೊಡಿಬೇಕಾ ಈಗ? ಅದು ಪ್ರಶ್ನೆ. ಗೊತ್ತಿಲ್ಲ, ಯಾಕಂದರೆ ಕೆಲವರು ಬೆನ್ನು ಬಿದ್ದುಬಿಟ್ಟಿದ್ದಾರೆ. ನೀವು ನಮ್ಮನ್ನು ಸಚಿವರು ಮಾಡ್ತೀರೋ ಇಲ್ವೋ ಅಷ್ಟು ಹೇಳಿ ಇವಾಗ ಅಂತ. ನಿಮ್ಮ ಕೈಲಿ ಮಾಡೋಕ್ಕಾದರೆ ಮಾಡಿ, ಇಲ್ಲ ಅಂತಂದರೆ ನಮ್ಮ ಪಾಡಿಗೆ ನಮ್ಮನ್ನು ಬಿಡಿ ಅಂತ. CM ಮತ್ತು DCMರನ್ನು ಹೊರತುಪಡಿಸಿ ಅವರನ್ನು ಬೀಟ್ ಮಾಡಿ ಸುಮಾರು ಜನ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ತಮ್ಮ ಮನವಿ, ತಮ್ಮ ಬೇಡಿಕೆಯನ್ನು ಇಟ್ಬಿಟ್ಟು ಬಂದಿದ್ದಾರೆ. ಇಲ್ಲ, ನಾವು 3-4 ಬಾರಿ ಶಾಸಕರಾಗಿದ್ದೀವಿ, 3-4 ಬಾರಿ ಗೆದ್ದಿದ್ದೀವಿ, ನಮಗೆ ಅವಕಾಶ ಅನ್ನೋದು ಬೇಕೇ ಬೇಕು. ಆಲ್ರೆಡಿ 3 ವರ್ಷ ಆಗೋಯ್ತು, ಇನ್ನು 2 ವರ್ಷಕ್ಕಾದರೂ ನಮ್ಮ ಕಡೆ ಸ್ವಲ್ಪ ಗಮನ ಕೊಡಿ, ಫೋಕಸ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಈಗ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಥವಾ ಈ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಯಾರನ್ನಾದರೂ ಸಂಪುಟದಿಂದ ಹೊರಗಿಟ್ಟಂಥ ಸಂದರ್ಭದಲ್ಲಿ ಒಂದಷ್ಟು ಬಿರುಕು ಉಂಟಾಗತ್ತಾ, ಮತ್ತೆ 2 ವರ್ಷ ನೆಮ್ಮದಿಯಾಗಿರ್ದೇನೆ ಇರಲಾರ್ದಂಗೆ ಇರುವೆ ಬಿಟ್ಕೊಳ್ತಾರಾ, ಇದು ಪ್ರಶ್ನೆ ಇದೆ. ಒಟ್ಟಿನಲ್ಲಿ ಸದ್ಯಕ್ಕಂತೂ ಕೇರಳ ರಿಸಲ್ಟ್ ಒಂದು ಬರಲಿ, ಅಲ್ಲಿ CM ಆಯ್ಕೆ ಒಂದಾಗಲಿ, ಅಲ್ಲಿನ ಕಗ್ಗಂಟು ಒಂದು ಸರಿ ಹೋಗಲಿ ಅಂತ ಇದ್ದಿದ್ದೆಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಯಿತು. ಹಾಗಾಗಿ ಇದೀಗ ಕರ್ನಾಟಕದ ಬಗ್ಗೆ ಫೋಕಸ್ ಮಾಡುವಂಥ ಸಮಯ ಆಗಿದ್ದು. ಹೀಗೆ ಕೆಲವರ ಹೆಸರನ್ನು ಲಿಸ್ಟ್ ಮಾಡಿಕೊಂಡು ತಮ್ಮ ಮುಖಾಂತರವಾಗಿ ಒತ್ತಡ ಹೇರೋದಕ್ಕೆ CM ಮತ್ತು DCM ಇಬ್ಬರೂ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನೀವು ಗಮನಿಸಿದ್ರಿ TV ಫೈನಲ್ಲಿ CM ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ, DCM ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಅಂತ. ಅದಾದಮೇಲೆ ಇನ್ನೊಂದಷ್ಟು ಜನ ಲಾಭಿ ಅಂತೂ ಮಾಡ್ತಾ ಇದ್ದಾರೆ, ನಮಗೆ ಅವಕಾಶ ಬೇಕೇ ಬೇಕು ಅಂತ. ಯಾರನ್ನು ಉಳಿಸ್ಕೊಳ್ತಾರೆ, ಯಾರನ್ನು ಕಳಿಸ್ತಾರೆ, ಇದು ಕೂಡ ಪ್ರಶ್ನೆ ಇದೆ.